ಅಮ್ಮ, ಮೈಸೂರಿಂದ ನಿಮಗೆ ಅಂತ ತಾಂಬೂಲ ತಂದಿದ್ದೀನಿ, ತಕೊಳ್ಳಿ. ಇಂದ್ರ, ಚೇರ್ ಹಾಕೊಂಡು ಕೂತ್ಕೋ. ಕೆಳಗೆ ಯಾಕೆ ಕೂತ್ಕೋತಾ ಇದೀಯಾ? ಅಮ್ಮ, ನಿಮ್ ಮುಂದೆ ನಾನು ಯಾವಾಗ್ಲೂ ಕೆಳಗೇನೆ, ನಮಗೆ ನೆಲವೇ ಗಟ್ಟಿ. ನರ್ತನ, ಆಂಟಿ, ಯಾವತ್ತಿಗೂ ಚೇಂಜ್ ಆಗ್ದಿರೋ ವ್ಯಕ್ತಿ ಅಂದ್ರೆ ನಮ್ ಇಂದ್ರ. ಇಡೀ ಊರ್ಗೆ ಪ್ರೆಸಿಡೆಂಟ್ ಆದ್ರೂ ನಮಗ್ ಕೊಡೋ ಮರ್ಯಾದೆಲಿ ಒಂದ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಹೌದು ಆಂಟಿ, ನಾನು ಆಕ್ಚುಲಿ ಬಂದಾಗ್ಲಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನರ್ತನವ, ನೀವೊಂದು ತಾಂಬೂಲ ತಗೊಳ್ಳಿ. ಬೇಡ ಥ್ಯಾಂಕ್ಸ್, ನನ್ಗೆ ಅಭ್ಯಾಸ ಇಲ್ಲ. ಇಂದ್ರ, ಮದ್ವೆ ಆಗ್ಲಿ ಆಮೇಲೆ ಹಾಕೋತಾ. ಕರೆಕ್ಟ್. ಪುಷ್ಪ ತಮ್ಮಂಗು ನರ್ತನ ಮುಂಗು ಮದುವೆ ಫಿಕ್ಸ್ ಆಗಿದೆಯಂತೆ. ಯಾವಾಗ ಮದುವೆ? ಅಯ್ಯೋ ಆಂಟಿ, ಅದ್ಯಾಕೆ ಹೀಗ್ ನೋಡ್ತಿದ್ದೀರಾ? ನಿನ್ನೆ ಮೊನ್ನೆ ನಾನು ಹಿಂದೆ ಲಂಗ ಜಾಕೆಟ್ ಹಾಕೊಂಡು ದೇವಸ್ಥಾನ ಸುತ್ತಮುತ್ತ ಓಡಾಡ್ತಿದ್ದೆ. ನೀನು ಈಗ ನೋಡು ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ಯಾ. ಮಧುಮಿತಾ ಅಮ್ಮೋರು ಆ ದೇವಿ ಸರನ ಯಾವ ಗಳಿಗೆಲ್ ತಗೊಂಡು ನಿನ್ ಕುತ್ತಿಗೆಗೆ ಹಾಕಿದ್ರೋ ಆ ವರ್ಷನೇ ನಿನ್ ಮದ್ವೆನೂ ಆಗೋಯ್ತು. ಆದ್ರೆ ಬೇಜಾರ್ ವಿಷಯ ಏನಂದ್ರೆ ಇವಾಗ ನೀನು ಒಬ್ಳೇ ಬಂದಿದ್ಯಾ. ನಿನ್ ಜೊತೆ ಯಜಮಾನ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅದೆಲ್ಲ ಈಗ ಯಾಕ್ಬಿಡು. ಅವನಿಗೆ ನಾವೆಷ್ಟೇ ಹೇಳಿದ್ರು ಬುದ್ಧಿ ಬರೋದಿಲ್ಲ. ಅಮ್ಮೋರೆ, ನಿಮ್ ಕುಟುಂಬದ ವಿಷಯದಲ್ಲಿ ಮಾತಾಡ್ತಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಅಳಿಯ ವಾಪಸ್ ಬರೋದಿಕ್ಕೆ ಒಂದ್ ಪ್ಲಾನ್ ಇದೆ. ಈ ಸಲ ದೇವಿಗೆ ಮುತ್ತಿನ ಹಾರ ಹಾಕಿದ್ದಾರೆ ಅಮ್ಮೋರೆ. ಆ ಹಾರ ನಿಮ್ಗೆ ಸೇರ್ಬೇಕು. ಆ ಹಾರನ ನೀವು ತಗೊಂಡು ನಮ್ ಪಾಪು ಕುತ್ತಿಗೆಗೆ ಹಾಕಿದ್ರೆ ನಿಮ್ ಅಳಿಯ ವಾಪಸ್ ಬರ್ತಾರೆ ಅಮ್ಮೋರೆ. ಇನ್ನು ಎಷ್ಟು ದಿನ ಅಂತ ಕಾಯ್ತೀರಮ್ಮ? ಏನ್ ಮಾಡೋದು ಇಂದ್ರ, ಎಲ್ಲ ನನ್ ಕರ್ಮ. ಇಷ್ಟೊತ್ತಿಗೆ ನರ್ತನಂಗೂ ಪುಷ್ಪಕ್ಕೂ ಮದ್ವೆ ಆಗ್ಬೇಕಾಗಿತ್ತು. ಆದ್ರೆ ಅವಳಿದ್ದಾಳಲ್ಲ, ಮೈನಾ ತಾನೆ? ನನಗೆ ಗೊತ್ತಮ್ಮ. ಹೌದು, ಎಲ್ಲ ಅವಳಿಂದಾನೇ ಹಾಳಾಗ್ತಿರೋದು. ಪುಷ್ಪ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಬಿಡಿ ಆಂಟಿ, ಹೋಗ್ಲಿ. ಮೈನಾ ಕೂಡ ಪಾಪ ಅಲ್ವಾ? ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯ ನರ್ತನ. ನೋಡಿದ್ಯಾ ಇಂದ್ರ, ಇವಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಆ ಮೈನಾ, ಧ್ರುವ, ಪುಷ್ಪಕ್ 3 ಜನ ಸೇರ್ಕೊಂಡು ಇವಳಿಗೂ ಬ್ರೈನ್ ವಾಶ್ ಮಾಡಿದ್ದಾರೆ. ನಾನು ಯಾರ್ಗೆ ಅಂತ ಹೇಳಿ ನನ್ ಮಗನ್ಗೇನಾದ್ರೂ ಹೇಳಿದ್ರೆ ಅವನಂತೂ ನನ್ ಮಾತೆ ಕೇಳಲ್ಲ. ಇನ್ ಯಜಮಾನ್ರಿಗೆ ಹೇಳಿದ್ರೆ ಅವರು ಕೂಡ ಅವನ್ಗೆ ಸಪೋರ್ಟ್ ಮಾಡ್ತಾರೆ. ನನ್ ಮಗಂಗೊಂದ್ ಮದ್ವೆ ಮಾಡ್ಬೇಕು, ಅವ್ರ ಸಂಸಾರ ಚೆನ್ನಾಗಿರ್ಬೇಕು ಅಂತ ತಾಯಿಯಾಗಿ ಆಸೆ ಪಡೋ ಹಕ್ಕು ನನ್ಗಿಲ್ವಾ? ಇರುತ್ತಮ್ಮ, ಖಂಡಿತ ಇರುತ್ತೆ, ಇರ್ಲೇಬೇಕು. ಆದ್ರೆ ನನಗ್ಯಾರು ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ಅದಕ್ಕೊಂದು ಉಪಾಯ ಇದೆ, ಅದಕ್ಕೊಂದು ಸಪೋರ್ಟೂ ಇದೆ. ನಮ್ಮ ದೇವಸ್ಥಾನದ ಮಹಾತ್ಮೆ ನಿಮ್ಗೆ ಗೊತ್ತೇ ಇದೆಯಲ್ಲಮ್ಮ. ಮದುವೆಲಿ ಏನಾದ್ರೂ ಸಮಸ್ಯೆ ಇದ್ರೆ ಅಮ್ಮನವ್ರಿಗೆ ಹರಕೆ ಓದ್ಕೊಂಡ್ರೆ ಮದುವೆ ಆಗೇ ಆಗತ್ತೆ. ಈ ಸರಿ ಒಂದು ವಿಶೇಷ ಇದೆ, ಮುತ್ತಿನ ಹಾರ. ಅಮ್ಮನವ್ರ ಕೊರಳಲ್ಲಿರೋ ಮುತ್ತಿನ ಹಾರನ ನರ್ತನಂಗ ಹಾಕಿದ್ರೆ ಪುಷ್ಪಕ್ಕೂ ನರ್ತನಂಗೂ ಮದುವೆ ಆಗೇ ಆಗತ್ತಮ್ಮ. ಮುತ್ತಿನ ಹಾರನ? ಅಮ್ಮ, ಮರ್ತ್ ಬಿಟ್ರ? ಚಿನ್ನದ ಹಾರಕ್ಕೆ, ವಜ್ರದ ಹಾರಕ್ಕೆ, ಮುತ್ತಿನ ಹಾರಕ್ಕೆ ಈ ದೇವಸ್ಥಾನದಲ್ಲಿ ಬೇರೆಯೇ ಮಹತ್ವ ಇದೆ. ಆದ್ರೂ ಒಂದೇ ಸಮಸ್ಯೆ, ಪ್ರತಿ ವರ್ಷ ಮಧುಮಿತಾ ಅವರೇ ಹಾರನ ತಗೋತಾರೆ. ನಾನದನ್ನ ಮರ್ತ್ ಬಿಟ್ಟಿದ್ದೀನಿ ಅನ್ಕೊಂಡಿದ್ಯಾ? ಈಶ್ವರಿ, ನಾನದನ್ನ ಈಗಾಗಲೇ ಯೋಚನೆ ಮಾಡಿದ್ದೀನಿ. ನಾನೇ ಅದನ್ನ ತಗೊಂಡು ನನ್ನ ಮಗಳ ಕುತ್ತಿಗೆಗೆ ಹಾಕ್ತೀನಿ.